ದೆಹಲಿಯಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ಪ್ರತಿಭಟನೆ ನಡೆಸಿದ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಮಾಡಿದ ಘಟನೆಯನ್ನ ಉತ್ತರ ಕನ್ನಡ ಜಿಲ್ಲಾ ರೈತ ಕ್ಷೇಮಾಭಿವೃದ್ಧಿ ಸಮಿತಿ ಸಿದ್ದಾಪುರದಲ್ಲಿ ಖಂಡಿಸಿದೆ. ಕೂಡಲೇ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರನ್ನ ಸಂಪುಟದಿಂದ ವಜಾಗೊಳಿಸುವಂತೆ ಆಗ್ರಹಿಸಿ ತಹಶೀಲ್ದಾರ್ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿಯನ್ನ ಸಲ್ಲಿಸಿದರು. ರೈತ ಕ್ಷೇಮಾಭಿವೃದ್ಧಿ ಸಮಿತಿಯ ಅಧ್ಯಕ್ಷ ವೀರಭದ್ರ ನಾಯ್ಕ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಒಂದು ವಾರದ ಒಳಗೆ ಸಚಿವರನ್ನ ಸಂಪುಟದಿಂದ ಕೈಬಿಡದಿದ್ದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಸಂಘಟನೆ ವಿದ್ಯಾರ್ಥಿಗಳ ಒಕ್ಕೂಟವನ್ನು ಒಗ್ಗೂಡಿಸಿ ಬೃಹತ್ ಪ್ರತಿಭಟನೆಯನ್ನು ನಡೆಸಿ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ರೈತ ಕ್ಷೇಮಾಭಿವೃದ್ಧಿ ಸಮಿತಿಯ ಪದಾಧಿಕಾರಿಗಳು ಸದಸ್ಯರು ಉಪಸ್ಥಿತರಿದ್ದರು. ಇದು ಸುದ್ದಿ ಪ್ರತಿನಿಧಿ, ನಾನು ದಿವಾಕರ್ ನಾಯ್ಕ ಸಂಪಕಂಡ. ಸ್ಥಳೀಯ ನಿರಂತರ ಸುದ್ದಿಗಾಗಿ ನಮ್ಮ ಚಾನೆಲ್ ವೀಕ್ಷಿಸಿ. ಧನ್ಯವಾದಗಳು. ತಮ್ಮದೇ ಪಕ್ಷದ ತಮ್ಮದೇ ಮಂತ್ರಿ ಇಷ್ಟೊಂದು ಭ್ರಷ್ಟಾಚಾರ ಮಾಡಿದ್ರು, ವಿದ್ಯಾರ್ಥಿಗಳು ಕೇಳ್ಕೊಂಡ್ರು ಆ ಭ್ರಷ್ಟನನ್ನು ವಜಾಗೊಳಿಸ್ರಿ ಅಂತ. ಆದ್ರೆ ಇದುವರೆಗೂ ನೀವು ಅವರನ್ನ ಶಿಕ್ಷಣ ಸಚಿವರಿಂದ ತೆಗಿಲಿಕ್ಕಾಗಲಿಲ್ಲ. ಯಾಕಾಗಲಿಲ್ಲ? ಹಾಗಾದ್ರೆ ಭ್ರಷ್ಟರನ್ನ ನೀವಿಟ್ಕೊಂಡಿದ್ದೀರಿ, ಅದರಲ್ಲೂ ನಿಮ್ಮ ಪಾಲು ಇದೆ ಅಂತ ಹೇಳುವಂತ ಮಾತನ್ನು ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗಿದೆ. ಆದ್ರೆ ಮಕ್ಕಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇವತ್ತು ತಾವೇನು ಮಾಡಿದ್ರಿ? ಪಾಪ ಮುಕ್ತ ಪೊಲೀಸರಿಗೆ ಆರ್ಡರ್ ಮಾಡಿ ನೀವು ಆ ಮಕ್ಕಳ ಮೇಲೆ ಹಲ್ಲೆ ಮಾಡ್ರಿ, ಆ ಮಕ್ಕಳ ಮೇಲೆ ಲಾಠಿ ಚಾರ್ಜ್ ಮಾಡ್ರಿ, ಇಲ್ಲ ಅಂದ್ರೆ ನಿಮ್ಮನ್ನು ಮನೆಗೆ ಕಳಿಸ್ತೀವಿ ಅಂತೇಳಿ ಪಾಪ ಪೊಲೀಸರಿಗೆ ಹೆದರಿಕೆ ಹಾಕಿ ಅವರಿಂದ ನೀವು ಮಕ್ಕಳ ಮೇಲೆ ಹಲ್ಲೆ ಮಾಡಿಸಿದ್ರಿ. ಎಂತ ಘೋರ ಅನ್ಯಾಯ! ಈ ಅನ್ಯಾಯವನ್ನ ವಿರೋಧ ಪಕ್ಷದ ಮುಖಂಡರು ಟೀಕೆ ಮಾಡಿದ್ರೆ, ಆ ಮಕ್ಕಳ ಪರವಾಗಿ ನಿಂತ್ರೆ ಅವರಿಗೆ ದೇಶದ್ರೋಹಿಗಳ ಪಟ್ಟ ಕಟ್ತಾ ಇದ್ದೀರಿ. ನಿನ್ನೆ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ನಿಮ್ಮದೇ ಆದ ಶಾಸಕ ದಿನಕರ್ ಶೆಟ್ಟಿ ಪ್ರತಿಭಟನೆ ಮಾಡ್ತಾರೆ, ಪ್ರೆಸ್ ಮೀಟ್ ಮಾಡ್ತಾರೆ, ವಿರೋಧ ಪಕ್ಷರು ರಾಜಕಾರಣ ಮಾಡ್ತಾ ಇದ್ದಾರೆ ಅಂತ. ಅಂದ್ರೆ ಮಕ್ಕಳ ಪರವಾಗಿ ನಿಲ್ಲೋದು, ನ್ಯಾಯದ ಪರವಾಗಿ ನಿಲ್ಲೋದು ರಾಜಕಾರಣನ? ನಾನು ನರೇಂದ್ರ ಮೋದಿ ಅವರೇ ನಿಮಗೆ ಒತ್ತಾಯ ಮಾಡ್ತಾ ಇದ್ದೇನೆ. 2014ರಲ್ಲಿ ಬಿಜೆಪಿಯವರು ನಿಮ್ಮನ್ನ ಈ ದೇಶದ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತೇಳಿ ಘೋಷಣೆ ಮಾಡ್ತಾರೆ. ಚುನಾವಣೆ ಹತ್ರ ಬಂದಿದೆ, ಇಡೀ ದೇಶದ ನಾಗರಿಕರನ್ನು ಉದ್ದೇಶಿಸಿ ನೀವು ಮಾತಾಡ್ತೀರಿ. ಈ ದೇಶದ ಯುವಕರೇ, ವಿದ್ಯಾರ್ಥಿಗಳೇ, ನಾನು ಅಧಿಕಾರಕ್ಕೆ ಬಂದೆ ಪ್ರತಿ ವರ್ಷ 2 ಕೋಟಿ ಉದ್ಯೋಗವನ್ನು ನಿಮಗೆ ಕೊಡ್ತೇನೆ. ಈ ದೇಶದಲ್ಲಿ ಭ್ರಷ್ಟಾಚಾರವನ್ನ ಬೇರು ಸಮೇತ ಕಿತ್ತಾಕ್ತೇನೆ, ಭ್ರಷ್ಟರನ್ನ ಜೈಲಿಗೆ ಕಳಿಸ್ತೇನೆ, ವಿದೇಶದಲ್ಲಿ ಕಪ್ಪು ಹಣವನ್ನು ತರುತ್ತೇನೆ, ಅಚ್ಚೇ ದಿನ ಕೊಡ್ತೀನಿ ಅಂತ ಹೇಳಿದ್ರಿ. ಆದ್ರೆ ನೀವು ಬಂದು 12-13 ವರ್ಷ ಆಯ್ತು. ಈ ದೇಶದಲ್ಲಿ ಭ್ರಷ್ಟರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅದಾನಿ, ಅಂಬಾನಿ ಅಂತ ಶ್ರೀಮಂತರು ಪ್ರತಿನಿತ್ಯ ಕೋಟಿಗಟ್ಟಲೆ ಹಣ ಸಂಪಾದನೆ ಮಾಡ್ತಾ ಇದ್ದಾರೆ. ಅಮಾಯಕರು ಸಾಯ್ತಾ ಇದ್ದಾರೆ, ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗ್ತಾ ಇದೆ, ದಲಿತರ ಮೇಲೆ ಅನ್ಯಾಯ ಆಗ್ತಾ ಇದೆ. ನಿಮ್ಮ ಹತ್ರ ಏನೂ ಮಾಡ್ಲಿಕ್ಕಾಗಲಿಲ್ಲ. ನೀವು ಒಬ್ಬ ವಚನ ಭ್ರಷ್ಟ, ನೀವೊಬ್ಬ ದೇಶದ್ರೋಹಿ, ನೀವು ಈ ದೇಶವನ್ನು ಆಳೋದಕ್ಕೆ ನಾಲಾಯಿಸಿದ್ದೀರಿ. ನೀವು ಏನಾದರೂ ಧರ್ಮೇಂದ್ರ ಪ್ರಧಾನ್ ವಜಾಗೊಳಿಸದೆ ಹೋದ್ರೆ ಇನ್ನು 8 ದಿವಸದಲ್ಲಿ ನಾವು ವಿದ್ಯಾರ್ಥಿಗಳನ್ನೆಲ್ಲ ಸೇರಿಸಿಕೊಂಡು, ನಿನ್ನೆ ಬಹುತೇಕ ವಿದ್ಯಾರ್ಥಿಗಳು ನನಗೆ ಫೋನ್ ಮಾಡಿದ್ರು, ನಾವು ಬರ್ತೀವಿ ಅಂತ. ಇಲ್ಲ, ನೀವು ಯಾರೂ ಬರೋದು ಬೇಡ, ನಿಮ್ಮನ್ನ ಕರೆಸ್ಕೊಳ್ಳೋದಕ್ಕೆ ನಾವು ಅಧಿಕೃತವಾಗಿ ಪರ್ಮಿಷನ್ ತೆಗೆದುಕೊಳ್ಬೇಕಾಗುತ್ತೆ ಅಂತ ನಾವು ಈಗಾಗಲೇ ಅವರಿಗೆ ಮಕ್ಕಳಿಗೆ ಹೇಳಿದ್ದೇವೆ. ಇನ್ನು 8 ದಿನದಲ್ಲಿ ಅವರನ್ನು ವಜಾಗೊಳಿಸದೆ ಹೋದ್ರೆ ಎಲ್ಲ ವಿದ್ಯಾರ್ಥಿಗಳನ್ನು ಸೇರಿಸಿಕೊಂಡು ನಿಮ್ಮ ವಿರುದ್ಧ, ನಿಮ್ಮ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಮಾಡಬೇಕಾಗುತ್ತೆ ಅಂತ ಒಂದು ಎಚ್ಚರಿಕೆಯನ್ನು ಕೊಡ್ತಾ ನಾವು ಈಗ ತಹಸೀಲ್ದಾರ್ ಮುಖಾಂತರ ರಾಷ್ಟ್ರಪತಿಗಳಿಗೆ ಮನವಿ ಕೊಡ್ತಾ ಇದ್ದೇವೆ. ಕೂಡಲೇ ಆತನನ್ನ ವಜಾಗೊಳಿಸಬೇಕು ಧರ್ಮೇಂದ್ರ ಪ್ರಧಾನ್ ಅಂತ ಹೇಳುವಂತ ಒಂದು ಒತ್ತಾಯದ ಮನವಿಯನ್ನು ತಮ್ಮೆಲ್ಲರ ನೇತೃತ್ವದಲ್ಲಿ ಕೊಡ್ತಾ ಇದ್ದೇವೆ. ಜೈ ಭಾರತ್ ಮಾತಾ ಕಿ ಜೈ.